ಸುಗುಣಲಾವಣ್ಯ ಓ ತಮ್ಮ, ಹಾಗೆ ಎಂಬ ಗಗನದಲ್ಲಿ ತಟ್ಟಿಗಿಲ್ ಬುಗಿಲ್ಲಂದು ಸುರಲೋಕದ ಪಾವನ ಭೀಕರ ಮಾದ ರೋಷಾವೇಶಕ್ಕೆ ಕುಲಗಿರಿ ಪರ್ವತಂಗಿ ಹೋದವು ರಾಜರ ತಲೆ ಕೆಳಗಾದರು ಎದುರಾದ ವೈರಿಗಳ ಗಂಡ ಪುಂಡರೀಕನಂತೆ ಅಗಗಳ ಮೇಲೆ ಪರಾಕ್ರಮೋರ ಗಸಗಳಿಸಿ ಕೆಟ್ಟ ಮಾತುಗಳ ಆಡಿದವರ ಜೀವವನ್ನು ಸುಟ್ಟು ನುಚ್ಚಾಗುವಂತೆ ಕುಟ್ಟಿ ಅತ್ತ ಆಸವಾದ ರಾಜ್ಯ ಭೋಗವನ್ನು ವಶ ಮಾಡಿಕೊಂಡು ಅಹೋ ಅಗ್ರಜ, ಅನುಜ, ಇಲ್ಲಿ ನಮ್ಮ ಸರಿಸಮಾನರಾದ ಪರಾಕ್ರಮಿಗಳೆಲ್ಲ ನಮ್ಮ ಪುಣ್ಯಕ್ಕೆ ಈಡಿಲ್ಲ. ನಾವೇ ಧನ್ಯರು, ನಾವೇ ಧನ್ಯರು. ಬಲ ಬಲ ತಮ್ಮ. ಅಹೋ ಅಗ್ರಜ, ಅನುಜ, ಬ್ರಹ್ಮನು ನಮ್ಮ ಮನೆಯಲ್ಲಿ ಜ್ಯೋತಿಷ್ಯ ಹೇಳಬೇಕು, ವಿರೂಪಾಕ್ಷನು ಕಸವಂಗೂಡಿಸಬೇಕು, ಇಂದ್ರನು ನಮ್ಮ ಪಟ್ಟಣದ ಕಾವಲುಗಾರನವರಬೇಕು. ಅಹೋ ಅಗ್ರಜ, ಅನುಜ, ಈ ಸೃಷ್ಟಿಯ ಸರ್ವ ಜನರು ನಮ್ಮನ್ನೇ ಪೂಜೆ ಮಾಡಬೇಕು. ಅಹೋ ಅಗ್ರಜ, ಅನುಜ, ಬ್ರಹ್ಮ ವಿಷ್ಣುವಂ ಪಿಡಿದು ವೈಕುಂಠವಂ ಪುಟಿಗೈದು ನಾವೇ ಸರ್ವಲೋಕಕ್ಕೆ ಪ್ರಖ್ಯಾತರಾಗೋಣ. ತಡವ್ಯಾತಕ್ಕೆ ವೈಕುಂಠದೊಳಗೆ ನಡಿ ನಡಿ ಅಣ್ಣ. ನಾರಾಯಣನ ಬೇಕು ತಕ್ಷಣ. ನಿಶ್ಚಿತಂತಾಗಿರುತ್ತಮ್ಮ. ಮೋಗ ರಮಣಿ, ಬಳಿ ಬೈರಯ್ಯಲ ವಿಷ್ಣುವೆ. ಏ ಅದಮನ ಬಳಿ ಬೈರಯ್ಯಲ ವಿಷ್ಣುವೆಂಬ ಕುಲ್ಲ ಸಾಗರದಲ್ಲಿ ಉದ್ಭವಿಸುವ ಲಕ್ಷ್ಮಿಯನ್ನು ಕೂಡಿಕೊಂಡು ಆದಿಶೇಷ ಶಯ ಮಾಡಿ ವೈಕುಂಠ ಬದುವುದನ್ನು ಮೆರೆಯುವುದಕ್ಕೆ ಬಿಟ್ಟಿದ್ದು ನಿಮ್ಮಪ್ಪನ ಗಂಟೆನ ಅಂತ ತಿಳ್ಕೊಂಡೇ ಇಲ್ಲ ಕುಲ್ಲ. ಮಂಥನ ಮಾಡಿದಾಗಲೇ ನಿನಗೆ ತಕ್ಕ ಶಿಕ್ಷಣ ಕೊಡಬೇಕಾಯ್ತು. ಸ್ವಲ್ಪ ತಾಳದೆ ಅಥವಾ ಯಾತಕ್ಕೆ ಆತರ ಮಾಡಿದೆ. ಆದರೆ ಅವರ ಕೈಯಲ್ಲಿ ಟಂಕುತನವನ್ನ ಮಾಡಿ ಇಲ್ಲಿವರೆಗೆ ಜೀವನಲ್ಲ. ನಿನ್ನಿಂದ ಏನಾಗಲೇ ಅಥವಾ ಕೈಯನ್ನು ಉಳಿದುಕೊಳ್ಳಲು ನಿನ್ನ ಶಕ್ತಿ ಆಗಲೇ ಅಥವಾ ಏನೇ ಕುಲ್ಲ, ಏನೇ ಅಥವಾ ನೀನು ದಾರಿಯೊಳ ಸಮರಂಗಣ ಮಾಡಿ ಗೆದ್ದಿರುವಿ. ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ಚಲಿ, ರಣ ಹೇಳಿ. ಏನೇ ಕುಲ್ಲ, ಅಂತ ಪರಾಕ್ರಮನಾಗಿದ್ದರೆ ಸ್ವಲ್ಪ ತಾಳೆ ಅಥವಾ ಯಾತಕ್ಕೆ ಆತರ ಬರ್ತಿದ್ದೀಯ. ಹಣ ಮಾತ್ರದಲ್ಲಿ ನೀ ಯಮಪುರಕ್ಕೆ ಸೇರಿಸೋದ ಎಲೆ ಚಾರ ಚೋರನಾದ ನಾರಾಯಣನೇ, ಅಷ್ಟ ಭಾರ್ಯರಲ್ಲಿ ಲೋಲಾಡುವ ಮದ ಮೂರ್ಖರೇ, 16,000 ಗೋಪಿಕೆರೆಯಲ್ಲಿ ಬೆರೆಯುವ ಮದ ಮೂರ್ಖರೇ, ನಿನ್ನ ಮೇಲೆ ಕರುಣೆಯಾಗುವುದು ನಿನ್ನಿಂದ ಯಾವಾಗಲೇ ಅದಮನೆ. ಯಾತಕ್ಕೆಂದರೆ ಯಾತಕ್ಕಲೇ ಅದಮ ನಿನ್ನಂಥ ಏಡಿಯನ್ನು ಜೀವದಾನ ಮಾಡುವೆನು ನಾರಾಯಣ. ನಡೆಯದೋ ನನ್ನಲ್ಲಿ ನಿನ್ನಯ ತ್ರಾಣ, ಬಿದ್ದು ಬೇಡು ಎನ್ನೆ ಚರಣ, ಮಾಡುವೆನು ನಾನು ನಿನಗೆ ಜೀವದಾನ, ಮಾಡಬೇಡ ಯಾವ ಯೋಚನ. ಸುಮ್ಮನೆ ಒದವರೇ ಅದಮ. ಎಲೆ ಇದುಷ್ಟ ದಾನವ, ಎಲೆ ಬಂಡನೆ, ಎನ್ನಂತ ಕಲೆಯ ಕರ್ತನೆ, ಅರಿಯದೆ ಗಟ್ಟ ಮಾತುಗಳನ್ನು ನುಡಿದು ತಟ್ಟನೆಯನ್ನ ಕೈಯಲ್ಲಿ ಹಾಕಬೇಡ. ಕಸಪ್ಪನ ಹೊಡೆದು ನಿಮ್ಮನ್ನ ಸೇರಿ ಮಣ್ಣು ಬುಕ್ಕಿಸಿಬಿಡ ನೋಡಲೇ. ನೀರು ಸಕ್ಕರ ಸ್ವಲ್ಪ ತಾಳಿದ ಕುಳ್ಳ ಬಳಿ ಬಳಿರೇ ಎಲೈ ನಾರಾಯಣ, ನೀನ್ ಯಾವ ದೊಡ್ಡ ಕದನ ವಿದ್ಯೆ, ದೊಡ್ಡ ಸೂರನೇ ಅದಮ. ಹಿಂದಕ್ಕೆ 3 ಅಡಿ ಧರಣಿ ಎಂಬೇಡಿ ಬಲಿ ಚಕ್ರವರ್ತಿಯನ್ನ ಪಾತಾಳಕ್ಕೆ ತುಳಿದೆ. ವೀರಾದಿ ವೀರನಾದ ಹಿರಣ್ಯಕಶಪನಂ ವರಹ ರೂಪದಿಂದ ಹೊದೆಗೈದಿ. ಇಲೇ ಬಂಡನೆ, ಬಲಾಢ್ಯನಾದ ನರಕಾಸುರನಂ ಸಂಹಾರ ಮಾಡುವುದಕ್ಕೆ ಕೈಗೆ ಬಳೆಯನ್ನುಟ್ಟು ಮೈಗೆ ಕುಪ್ಪಸವನ್ನು ತೊಟ್ಟು ತಕತೈ ತಕತೈ ಎಂದು ಏ ಬಂಡ, ನಿನ್ನ ಈ ಧರಣಿಯಲ್ಲಿ ಧೀರನೆಂದು ಕೊಂಡಾಡುವರೇ. ಏ ಬಂಡ, ಕುಲ್ಲ, ನೀ
ದಾರೊಳಗೆ ನಿಜವಾಗಿ ಎದುರಾಗಿ ನಿಂತು ಯುದ್ಧವನ್ನು ಮಾಡಿರುವೆ ನಾರಾಯಣ. ನನ್ನಲ್ಲಿ ನಿನ್ನ ಎತ್ರಾಣ. ಕೊಲ್ಲುವ ತಾಯರೇ ಯಾರು ನೋಡುವರೇ ಬೆಷ್ಟ ಎಲೇ ದುಷ್ಟ ದಾನವ ಏ ದುಷ್ಟ ಮಾನವ. ಗರ್ವವ ಒಟ್ಟ ಮಾತನಾಡಿದ ಬೆಳೆ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದೆ. ಮೋಸ ಹಿರಣ್ಯ ಕಚಪ್ಪ ಒಡಲು ಸೇರಿದಂತೆ ಸೇರಿ ಅವನನ್ನು ನರಗಾಸುರ, ಭಸ್ಮಾಸುರ, ಸೋಮಗಾಸುರ ಮೊದಲಾದ ಶಕ್ತಿ ರಕ್ಕಸರನ್ನು ಅವರು ಅವ್ರಿಗೆ ಜನ್ಮಂತೆ ತಕ್ಕಂತೆ ಎಲ್ಲ ದಾನವ ದೇವತೆಯನ್ನು ಸಂಪರಿಸಿದೆ. ನಿಮ್ಮಂತ ದುಷ್ಟ ರಕ್ಕಸರು ಒಕ್ಕಲಿಕ್ಕಿದೆ ಚೆಕ್ಕ ದರೆಯಂಡು ಮೇಲಿದೆ. ಇಂಥ ರಾಕ್ಷಸ ಕೆಟ್ಟ ಮಾತುಗಳನ್ನು ನುಡಿದು ತಟ್ಟನೆ ಎನ್ನ ಕೈಯಲ್ಲಿ ಹವಿತಾವರ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೇ ಪುಂಡರಕ್ಕಸರೇ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಲೇ ಬಂದ. ಈ ದಿನ ನಿನ್ನ ಎನ್ನ ಕೈಯನ್ನು ಜೀವಂತಲ್ಲಿ ಉಳಿಯಲು ಸಾಧ್ಯ ನಿನ್ನೆ ಏನ ಆಗಲೇ ಅಥವಾ ದಲ್ಲೂರಿಯಂ ಸೂಸುತ್ತ ದೆಸ ದೆಸರ ಕಾರ್ಗತ್ತಲು ಕವಿ ಅಸಮತ್ಸರಂಗಳನ್ನು ಬಿಡಿವೆ ತರಹರಿಸಿಕೋ. ಹಿಂದಕ್ಕೆ ಮೋಸ ಮಾಡಿ ಅಸರಂ ಕೊಂದ ರೀತಿಯಲ್ಲ ಏನೇ ಎಂಬೇಡಿಯೇ ಅದು ಜಾಗ್ರತೆಯಿಂದ ಇದ್ದಕ್ಕಿಲ್ಲವೇ ಪ್ರಕಾರ ಯುದ್ಧಕ್ಕೆ ನಿಲ್ಲಲೇ ಬಂದ. ಕುಲ್ಲನಾದ ನಾರಾಯಣ ಯಾರ್ಯಾರಿವೋ ನಿನ್ನ ಪ್ರಾಣ ಸ್ವಲ್ಪ ತಾಳಲಿ ಅದು ಬಾಯಿ ಬಂದಂತ. ಈಗಾಗಲೇ ನಮ್ಮಿಬ್ಬರ ಅಣ್ಣ ತಮ್ಮಂದಿರ ಪರಾಕ್ರಮವನ್ನು ನೋಡಿ ನಿನ್ನ ಅಂಗಾಂಗಳೆಲ್ಲ ಗದ್ದೆ ನೋಡಿ ಇಟ್ಟಿರುವೆಲ್ಲ. ಸುಮ್ಮನೆ ಬಾಯಿ ಬಂದಾಗ ಒದರಾಡಿ ಸುಮ್ಮನೆ ಹಾಗಬಡಲಿ ಬರ್ತಾರೆ. ನನ್ನ ಸತಿಮಣಿಯಾದ ಮಧುಮತಿ ಆ ವಿಷ್ಣುನ ಪರಾಕ್ರಮ ಜಯಿಸುವುದಕ್ಕಾಗಲಾರದೆಂದು ನಿನ್ನನ್ನು ಕೊಂಡಾಡಿರುವೆ ಅಲ್ಲ. ಅವಳೇ ಇನ್ನ ಮಕ್ಕಳೇ ನಮ್ಮಿಬ್ಬರ ಅಣ್ಣ ತಮ್ಮಂದಿರ ನೋಡಿ ನಿನ್ನ ದೇಹದಲ್ಲಿರುವ ಅಂಗಾಂಗಳೆಲ್ಲ ಗದ್ದೆ ನೋಡಿ ಇಟ್ಟಿರುವೆಲ್ಲ. ನಿಮ್ಮಿಂದ ಏನ ಆಗದಲೇ ಮಹಾರಾಜನಿಗೆ ಪಾದಗಳು ಹಿಡಿದು ಶರಣಕ್ಕೆ ಒಳಗೊಂಡರೆ ನಿನಗೆ ನೀಡುತ್ತಾನೆ. ಇಲ್ಲಿಂದ ಹೊರಟು ಹೋಗು. ಇಲ್ಲಿಂದ ಹಿದ್ದಕ್ಕೆ ಹಿದ್ದನಾಗು ಬಂಡ ತಡೆಯಲಾದ ವಿಷ್ಣು ಎಂಬ ಭ್ರಷ್ಟನು ಮಾಯವಾಗಿ ಓಡಿ ಹೋದನು. ನಾನೇ ಸಂರಕ್ಷಣಾ ಕರ್ತನನ್ನು ಮೇರಿವ ಹದಮರ ಸೀಯರು ಎನ್ನ ಶಕ್ತಿ ಸೂದ್ರ ಪರಾಕ್ರಮಕ್ಕೆ ತಡೆಯಲಾರದೆ ಈ ಅಪ್ಪಳಲ್ಲಿ ಓಡಿ ಹೋದನು. ಚಂಚಾಂತರ ಬೆರಬ ಸರತೆ ಜಾಗ್ರತೆ. ಅಯ್ಯೋ ಶಿವ ಶಿವ ಎನ್ನ ಕಾಂತನು ಈ ಹಿಂಡು ರಾಜರೊಳ ಗಂಡು ಕಲಿಯಾದ ಅಣ್ಣ ಓ ತಮ್ಮ, ಇಲ್ಲಿ ನೋಡು ಓರ್ವ ಸ್ತ್ರೀಯಳ ಧ್ವನಿಯಾಗುವುದು. ಹೌದು ತಮ್ಮ. ಆ ವಿಷ್ಣುವೆಂಬ ಭ್ರಷ್ಟನು ನಮ್ಮ ಕೂಡ ಕದನಕ್ಕೆ ಬಂದು ಇದೇ ಮಾರ್ಗವಾಗಿ ಓಡಿ ಹೋದಂತೆ ತೋರುತ್ತದೆ. ಹೌದು ತಮ್ಮ. ಆದರೂ ಚಿಂತೆಯಿಲ್ಲ, ಅವನ ಹೆಂಡತಿಯಾದ ಲಕ್ಷ್ಮಿ ಎಂಬ ಸೆರೆ ಹಿಡಿದು ಎಳೆದರೆ ಅವನೇ ಯುದ್ಧಕ್ಕೆ ನಿಲ್ಲುವನು. ಹೌದು ತಮ್ಮ. ಅಹೋ ಅಗ್ರಜ, ಅನುಜ, ಅಷ್ಟ ಲಕ್ಷ್ಮಿ ಎಂ ಸೆರೆ ಹಿಡಿದು ನಮ್ಮ ಲೋಹಾವತಿ ಪಟ್ಟಣಕ್ಕೆ ಎಳೆದು ಹೇಳೋಣ. ನಡಿ ಅಗ್ರಜ, ಆಸುರನ ಕುಲ ತೇಜ ನಿಷ್ಠದಿಂದ ಆಗಲ್ದಮ್ಮ. ಅಯ್ಯೇ ಸಾಗರನ ಸುದ್ದಿ ಸಿರಿ ಸೌಭಾಗ್ಯಕ್ಕೆ ದಾತೆ. ನೀನು ಹೇಳ್ತಕ್ಕ ಎಲ್ಲಿ ವಿಷ್ಣುವಿನ ಹೇಳ್ತೆ
ಇನ್ನು ಮೇಲೆ ಕಡು ಪರಕ್ಕ ಶೌರಪ್ಪನಾದ ನಾನೇ ನಿನಗೆ ಜೊತೆ. ಸುಂದರಿ, ಇನ್ನೇತಕ್ಕದ್ದಡ ಬಾ ಬಾ ಬಯಲಿಗೆ. ನಿನ್ನ ಅಚ್ಚುಮೆಚ್ಚಿನ ಪ್ರಿಯ ಸುಂದರ ಬಂದಿರುವನು. ಎಲ್ಲ ಮುಂದೆ ಚಂದದಿಂದ ಮಾತನಾಡು. ನಿನ್ನ ಮನದೊಳ ಭಯ ಬಿಡು. ಇನ್ನು ಮೇಲೆ ನೀನು ಆಗುವ ನನಗೆ ಸತಿ, ನಾನಾಗುವ ನಿನಗೆ ಪ್ರೇಮದ ಬಗ್ಗೆ. ಆ ಕೈಲಾಗದ ವೇಡಿ ವಿಷ್ಣುವಿನಿಂದ ನೀನೇನು ಸುಖ ಪಡುತ್ತಿರುವಿ? ಸುಂದರಿ, ಬಾಪುರು ಒಂಟಿಯಾಗ ಸಿಕ್ಕ ನಿನ್ನಂತ ಸುಂದರ ನಾರಿಮಣಿಯನ್ನು ಮನವೊಲಿಸಿ ಕರೆದೊಯ್ದು ಬಿಡುವನಲ್ಲ ಈ ಶಕ್ತಿಸೂದನ ಬಾಸುರಪತಿ. ಇದೇ ಸುಂದರಿ, ಇನ್ನು ಮೇಲೆ ಮರೆತು ಬಿಡು ಆ ವೇಡಿ ವಿಷ್ಣುವಿನ ಮೇಲೆ ಜೊತೆ. ನಾನೇ ನಿನಗೆ ಸರಿಯಾದ ಜೊತೆ. ದಿಟ್ಟ ಲೋಹವತಿ ಸಿಂಹಾಸನಕ್ಕೆ ಅಧಿಪತಿಯಾದ ಈ ಎಲ್ಲ ನೀನು ಏನು ಬೇಕಾದರೂ ಬೇಡು. ಈ ಕ್ಷಣವೇ ನಿನ್ನ ಮನದಾಶೆ ಈಡೇರಿಸುವೆ, ನಿನ್ನ ಆನಂದ ಪಡಿಸುವೆ. ಸುಂದರಿ, ನಿನಗೆ ಬೇಕಾದರೆ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಚಿಂತಾಮಣಿಯನ್ನು ತಂದುಕೊಳ್ಳು. ಇಲ್ಲವೇ ರಂಭ, ಊರಸೆ, ಮೇನಕ, ತಿಲೋತ್ತಮ ನಿನ್ನ ಸುರ ನಾರಿಮಣಿ ನಿನ್ನ ಚಾಕರಿಯಲ್ಲಿ ನಿಲ್ಲಿಸಲೇ. ಏಳು ಪ್ರಿಯ ಸುಂದರಿ, ನಿನ್ನ ಮನದೊಳು ಬಳ ಬಿಡದೆ ಎಲ್ಲ ಲೋಹವತಿ ಪಟ್ಟಣಕ್ಕೆ ಪ್ರಯಾಣ ಮಾಡು ಮನೋಹರಿ. ನೀನು ಹಾಗಾದ್ರೆ ಚಿಗುರವರೇ ಮೇಲೆ ದಾಟುವ ಕಾಮನ ಬಿಲ್ಲೆ, ತುಳಿ ಕಾಟುವ ಮುಗಿಲಿನ ಮಿಂಚೆ, ಭೂಮಿಗಳಿದ ಹುಣ್ಣಿಮೆ ಹೊನ್ನಳೆ. ನಿನ್ನಯ ಮಂದ ಬುದ್ಧಿ ಎಂಬುದು ಮುಂದಡಿಡು ಎನ್ನೋ ಸರಸ ಮಾಡು. ಆದಿಶೇಷನ ಶಯನಾದ ಕಳ್ಳ ಚೋರನ ಸತಿಯೇ, ಸೌಭಾಗ್ಯವತಿಯಾದ ಅಷ್ಟಲಕ್ಷ್ಮಿಯೇ, ಮಂದ ಬುದ್ಧಿ ಎಂಬಿಟ್ಟು ಎನ್ನೋಳು ಸರಸ ಮಾಡು. ಸುಂದರಿ, ನಿನ್ನ ಗಂಡನೆಂದರೆ ಶಕ್ತಿ ಸೂದನನೆಂಬ ಮಹಾರಾಜನೇ ಸರಿ. ನಿನ್ನ ಕೆಟ್ಟವಾದ ಮನಸ್ಸನ್ನು ದೃಷ್ಟಿಯೊಳಗಡೆ ನನ್ನ ಕೂಡ ಸುಮ್ಮನೆ ಬಂದರೆ ಸರಿ, ಇಲ್ಲವಾದರೆ ನಮ್ಮ ಎಳೆದು ಘಾಸಿಸುತ್ತೇನೆ ನಾರಿ. ಹಿಡಿ ನಮ್ಮ ಪಟ್ಟಣಕ್ಕೆ ದಾರಿ. ಎಲೆ ಸುಂದರಿ, ನೀವು ದಾರು ಎಲೆ ಸುಂದರಿ, ಇಲ್ಲಿಗೆ ಏತಕ್ಕಾಗಿ ಬಂದಿರಿ? ನಾವು ಲೋಹಾವತಿಯ ಪಟ್ಟಣದ ರಾಜರು. ಅವರು ನಮ್ಮ ಅಗ್ರಜನು ಶಕ್ತಿಸೂದನ ಮಹಾರಾಜನು, ನಾನು ಅವರ ತಮ್ಮನಾದ ಪ್ರಸೂದನ ಮಹಾರಾಜನು. ಇಲ್ಲಿಗೆ ಏತಕ್ಕೆ ಬಂದಿರೆಂದು ಕೇಳಿದೆಯಲ್ಲ. ಸುಂದರಿ, ನೀನು ನಮಗೆ ಸಲ್ಲಬೇಕಾದ ವಸ್ತುವು, ಆದರೆ ಆ ವಿಷ್ಣುವೆಂಬ ಭ್ರಷ್ಟನು ನಿನ್ನ ಮೋಸ ಕೃತ್ಯದಿಂದ ತನ್ನ ವಶ ಮಾಡಿಕೊಂಡಿರುವನು. ನಿನ್ನ ಎಳೆದು ಬಂದಿರುವನು. ಸುಂದರಿ, ನಾನು ಮಾಡಿದ ಅಪರಾಧವೇ ಏನು? ನಿನ್ನ ಗಂಡನು ಮಾಡಿದ ಅಪರಾಧಕ್ಕೆ ನಿನ್ನನ್ನು ಒಳಗೆ ಒಯ್ಯಬೇಕು. ಸುಂದರಿ, ಏನು ತಪ್ಪು ಮಾಡಿ ಅಂತ ಹೇಳಿದ್ರಿಯಲ್ಲ? ಹೌದು. ನೀವು ಇಷ್ಟು ಸುಂದರವಾಗಿ ಭೂಮಿ ಮೇಲೆ ಹುಟ್ಟಿದ್ದು ಮೊದಲನೇ ತಪ್ಪು. ಇಷ್ಟು ಸುಂದರವಾಗಿ ಹುಟ್ಟಿದ ಮೇಲೆ ಎನ್ನಂತ ಗಂಡಿಗಳನ್ನು ಮದುವೆ ಆಗೋದು ಬಿಟ್ಟು ಆ ಕೈಲಾಗದ ವೇಡಿ ವಿಷ್ಣುವನ್ನು ನೀನು ಮದುವೆ ಆಗಿರಲ್ಲ, ಎರಡನೇ ತಪ್ಪು. ಸುಂದರಿ, ನೀನು ಈ ಶಕ್ತಿ ಸೂದನ ಮಹಾರಾಜ ನಿನ್ನ ಮುಂದೆ ನಿಂತು ಮಾತನಾಡಿದರೆ ಚಿನ್ನ ರಣ್ಣ ಅಂತ ಕರೆಯದೆ ಬಿಟ್ಟು ಅಣ್ಣ ಅಣ್ಣ ಕರಿತೀರಿಯಲ್ಲ, ನಿನ್ನು ಮೂರನೇ ತಪ್ಪು. ಇಷ್ಟು ತಪ್ಪುಗಳನ್ನು ಇಟ್ಟುಕೊಂಡು ಬಡಿವರವಾಗಿ ಏನು ಮಾಡಿ ಅಂತ ಕೇಳ್ತಿರಿಯಲ್ಲ. ನನ್ನ ಗಂಡ ಮಾಡಿದ ತಪ್ಪಿಗೆ ನಾನು ಏನು ಮಾಡಲಿ? ಆತನಲ್ಲಿ ಹೋಗಿ ಮಾಡುವುದು ಏತಕ್ಕೆ ಬಂಧಿಸಿವೆ? ಕೇಳಿರೆ ಅದೇನು ಚೆನ್ನಾಗಿ ಹೇಳು ಸುಂದರಿ.